ಈಗಾಗಲೇ SITಯ ತನಿಖೆ ಅನ್ನೋದು ತೀವ್ರವಾದಂತಹ ವಿಳಂಬಗತಿಯಲ್ಲಿ ನಡೆದಿದೆ. ಇದು ಇಷ್ಟು ಅಂತರ ತಗೊಳ್ಬೇಕಾದ ಅಗತ್ಯ ಇರಲಿಲ್ಲ. ಸರ್ಕಾರದ ಮೇಲೆ ಭರವಸೆ ಬರಬೇಕಾದ್ರೆ ತಕ್ಷಣಕ್ಕೆ ಅದನ್ನ ಏನಂತ ಹೇಳಿ ಒಂದು ಜನರಿಗೆ ಉತ್ತರ ಕೊಡಬೇಕು. ಯಾಕಂದ್ರೆ ಜನರ ಧಾರ್ಮಿಕ ಭಾವನೆ ನಿರಂತರವಾಗಿ ಹಾಳಾಗಿದೆ. ನಾವಿಲ್ಲಿ ಯಾವುದೋ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ನಾವಿಲ್ಲಿ ಕರ್ನಾಟಕ ಸರ್ಕಾರವನ್ನ ಪ್ರಶ್ನೆ ಮಾಡೋದು. ಕರ್ನಾಟಕ ಸರ್ಕಾರ ಈಗ ನಿಜವಾಗಿಯೂ ಮತ್ತೆ SITಯ ಚೀಫ್ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ಅವರು ನಾವು SITಯ ಮುಖ್ಯಾಧಿಕಾರಿಗಳ ಮೇಲೆ ನಾವು ಗೂಬೆ ಕೂರಿಸ್ತಾ ಇಲ್ಲ ಅಥವಾ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿ ಅವರು ನನ್ಗೆ ಅತ್ಯಂತ ಆಪ್ತರು, ಅವನು ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ, ಇನ್ ಮುಂದೆ ಅವನ ಹತ್ರ ಮಾತಾಡಬೇಡಿ ಅಂತೇಳಿ ಪ್ರಣಬ್ ಮೊಹಂತಿ ನನಗೆ ಹೇಳಿದ್ರು ಅಂತ ಹೇಳುವ ಮೂಲಕ ಯಾಕೆ ಪ್ರಣಬ್ ಮೊಹಂತಿ ಅವರು ಪ್ರಕಾಶ್ ರಾಜ್ಗೆ ಇದನ್ನು ರಿಪೋರ್ಟ್ ಮಾಡ್ತಾರೋ ನನ್ನೊಂದು ಪ್ರಶ್ನೆ. ಮತ್ತೆ ಜನಾಗ್ರಹ ಸಭೆ ಅಂತ ಹೇಳಿದ್ರೆ ಹಿಂದೂ ಕೂಡ ಮಾಡಿದೀವಿ, ಮುಂದೂ ಮಾಡ್ತೀವಿ. ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ರೆ ಚಕ್ರವರ್ತಿ ಅವರು ಹೇಳಿದ ಹಾಗೆ ನಮ್ಮ ಮತ್ತೇನ್ ಮಾಡ್ಲಿಕ್ಕಿದೆ, ಜನರ ಮುಂದೆ ಹೋಗೋದು, ನಂತರ ಕೇಂದ್ರವನ್ನ ಪ್ರಶ್ನೆ ಮಾಡೋದು. ನಾವು ಕೇಂದ್ರ ಇದಕ್ಕೆ ಮಧ್ಯ ಪ್ರವೇಶಿಸಿ ಒಂದು ವಿಶೇಷವಾದಂತಹ ತನಿಖೆಯನ್ನ ಮಾಡುವ ಹಾಗೆ ನಾವು ಕೇಂದ್ರಕ್ಕೆ ಆಗ್ರಹ ಮಾಡ್ತೀವಿ. ಇನ್ನೊಂದು ಆಗ್ಲೇ ಚಕ್ರವರ್ತಿ ಅವರು ಹೇಳಿದ್ರು, ಇವತ್ತು ಪ್ರಕಾಶ್ ರಾಜ್ ಹೇಳಿದ್ರು ನಮ್ಮ ಧರ್ಮಾಧಿಕಾರಿಗಳನ್ನ ಏನು ಜೆಂಟ್ಲ್ಮನ್ ಅಂತ ಹೇಳಿದ್ರು, ಬಹಳ ಖುಷಿ ನಮ್ಗೆ. ಆದ್ರೆ ಇದೇ ಪ್ರಕಾಶ್ ರಾಜು ತನ್ನ ನಿರ್ದಿಗಂತ ಎನ್ನುವಂತ ಸಂಸ್ಥೆಯ ಮೂಲಕ ಒಂದು ನಾಟಕ ಮಾಡ್ತಾರೆ, ರಾಮಕೃಷ್ಣ ಶಿವ ಅಂತ ಹೇಳಿ. ಆ ನಾಟಕ ನೋಡಿ ನೀವು ಒಂದ್ಸಾರಿ. ಅದರಲ್ಲಿ ಧರ್ಮಾಧಿಕಾರಿಗಳ ಪಾತ್ರವನ್ನು ಸೃಷ್ಟಿ ಮಾಡಿ, ಧರ್ಮಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಅನ್ನು ಮಾಡಿಸಿ, ನಮ್ಮ ಧರ್ಮಾಧಿಕಾರಿಗಳನ್ನ ಹಾಕುವಂತ ಪೇಟವನ್ನ ತೊಡಿಸಿ ಬಹಳ ತುಚ್ಛವಾಗಿ ಅತ್ಯಂತ ನೀಚ ಭಾಷೆಯಲ್ಲಿ ನಿಂದಿಸುವಂತಹ ಕೆಲಸವನ್ನು ಕೂಡ ಪ್ರಕಾಶ್ ರಾಜ್ ಮಾಡಿದ್ದಾರೆ. ಇವತ್ತು ಬೀಸುವ ಕೋಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಒಂದು ನುಣುಚಿಕೊಳ್ಳಲಿಕ್ಕೆ ಈ ರೀತಿಯ ಒಂದು, ಅವರು ಮೊದಲೇ ಕಳನಟ, ಒಂದು ನಾಟಕದ ಮಾತನಾಡಿದ್ದಾರೆ ಅಂತ ನನಗನ್ಸುತ್ತೆ.